ನೂತನ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ವೆಗೆ ಬಂದವರ ಡ್ರೋನ್ ಜೊತೆಗೆ ಲ್ಯಾಪ್ಟಾಪ್ ಅನ್ನು ಸುಟ್ಟಾಕಿದ್ದಾರೆ ರೈತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅತ್ತಿ ಬೆಲೆ ಸಮೀಪದ ಹಂದೇನಹಳ್ಳಿ ಬಳಿ ಆಕ್ರೋಶ ವ್ಯಕ್ತವಾಗಿದೆ ರೈತರಿಂದ. ನೋಟಿಸ್ ನೀಡದೆ ಸರ್ವೆಗೆ ಬಂದಿದ್ದಾಗಿ ಗಂಭೀರ ಆರೋಪ ರೈತರು ಮಾಡಿದ್ದಾರೆ. ಕೆಎಡಿಬಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡ್ರೋನ್ ಸರ್ವೆಗೆ ಮುಂದಾಗಿದ್ರು ಅಧಿಕಾರಿಗಳು, ಅದಕ್ಕೆ ಘೇರಾವ್ ಹಾಕಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಇಂಟಿಮೇಷನ್ ಇಲ್ಲ, ಯಾವುದೇ ಮಾಹಿತಿ ಕೊಡದೆ ಏಕಾಏಕಿ ಬಂದು ಸರ್ವೆ ಮಾಡ್ತೀವಿ, ಕೈಗಾರಿಕಾ ಪ್ರದೇಶ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಅನ್ನೋದು ರೈತರ ಪ್ರಶ್ನೆ. ಹಾಗಾಗಿ ಡ್ರೋನ್ ತಂದಿದ್ರು, ಲ್ಯಾಪ್ಟಾಪ್ ತಂದಿದ್ರು ಅಧಿಕಾರಿಗಳು. ಆ ಲ್ಯಾಪ್ಟಾಪ್ ಅನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಒಂದು ಹಂದೇನಹಳ್ಳಿ ಹಾಗೂ ಮುತ್ತಾನ ಅಮಾನಿಕೆರೆಯ ನಮ್ಮ ಕೆರೆಯನ್ನು ಭೂಸ್ವಾಧೀನ ಪಡಿಸಿಕೊಳ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ರೈತರಿಗೆ ಗಮನ ಕೊಡದೆ, ರೈತರನ್ನು ಯಾವುದೇ ರೀತಿಯ ಅವರ ಸಮಸ್ಯೆಯನ್ನು ಕೇಳದೆ ಈಗಾಗಲೇ ನಮಗೆ 6-1 ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ಈ ಒಂದು ನಮ್ಮ ಅತ್ಯಂತ ಕೆಟ್ಟ ಪದ್ಧತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಕೆಡಿಬಿಯ ಒಂದು ವ್ಯವಸ್ಥೆ ಇವತ್ತು ನಮ್ಮ ಗ್ರಾಮದಲ್ಲಿ ಡ್ರೋನ್ ಸರ್ವೆಯನ್ನು ನಡೆಸ್ತಾ ಇತ್ತು. ನಮ್ಮ ರೈತರು ಇದರ ಬಗ್ಗೆ ಹೇಳಿದಾಗ ನಾವೆಲ್ಲ ರೈತರು ಆನೇಕಲ್ ತಾಲೂಕಿನಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ, ಹತ್ತುಬೇಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ. ಇವೆಲ್ಲ ಉಪಯೋಗಿಸ್ಕೊಂಡು ನಮ್ಮ ರೈತರನ್ನ ಒಕ್ಕಲೆಬ್ಸೋದಕ್ಕೆ ಈಗ ನಮ್ಮ ಆನೇಕಲ್ ತಾಲೂಕಿನ ಮಿಕ್ಕ ಗ್ರಾಮಗಳಿಗೆ ಬಂದಿದ್ದಾರೆ. ಮೇಡಹಳ್ಳಿ, ಚಾವಕನಹಳ್ಳಿ, ಹಂದೇನಹಳ್ಳಿ, ಮುತ್ತಾನಲ್ಲೂರು, ಮುತ್ತಾನೂರು, ಅಮಾನಿಕೆರೆ, ಸೊಳ್ಳೆಪುರ ಈ ಗ್ರಾಮಗಳನ್ನೆಲ್ಲ ವಶಪಡಿಸ್ಕೊಂಡು ಆದ್ಮೇಲೆ ಈಗ ಎಷ್ಟು ಎಕರೆ ಸರ್ ಇದು? ಈ ಗ್ರಾಮಗಳಲ್ಲಿ 650 ಎಕರೆ, ಈ 650 ಎಕರೆ ಉಪಯೋಗ ಮಾಡ್ಕೊಂಡಿದ್ದಾರೆ. ನೂತನ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ವೆಗೆ ಬಂದವರ ಡ್ರೋನ್ ಜೊತೆಗೆ ಲ್ಯಾಪ್ಟಾಪ್ ಅನ್ನ ಸುಟ್ಟಾಕಿದ್ದಾರೆ ರೈತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅತ್ತಿ ಬೆಲೆ ಸಮೀಪದ ಹಂದೇನಹಳ್ಳಿ ಬಳಿ ಆಕ್ರೋಶ ವ್ಯಕ್ತವಾಗಿದೆ ರೈತರಿಂದ. ನೋಟಿಸ್ ನೀಡದೆ ಸರ್ವೆಗೆ ಬಂದಿದ್ದಾಗಿ ಗಂಭೀರ ಆರೋಪ ರೈತರು ಮಾಡಿದ್ದಾರೆ. ಕೆಎಡಿಬಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡ್ರೋನ್ ಸರ್ವೆಗೆ ಮುಂದಾಗಿದ್ರು ಅಧಿಕಾರಿಗಳು, ಅದಕ್ಕೆ ಘೇರಾವ್ ಹಾಕಿದ್ದಾರೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಇಂಟಿಮೇಷನ್ ಇಲ್ಲ, ಯಾವುದೇ ಮಾಹಿತಿ ಕೊಡದೆ ಏಕಾಏಕಿ ಬಂದು ಸರ್ವೆ ಮಾಡ್ತೀವಿ, ಕೈಗಾರಿಕಾ ಪ್ರದೇಶ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಅನ್ನೋದು ರೈತರ ಪ್ರಶ್ನೆ. ಹಾಗಾಗಿ ಡ್ರೋನ್ ತಂದಿದ್ರು, ಲ್ಯಾಪ್ಟಾಪ್ ತಂದಿದ್ರು ಅಧಿಕಾರಿಗಳು. ಆ ಲ್ಯಾಪ್ಟಾಪ್ ಅನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಒಂದು ಹಂದೇನಹಳ್ಳಿ ಹಾಗೂ ಮುತ್ತಾನ ಅಮಾನಿಕೆರೆಯ ನಮ್ಮ ಕೆರೆಯನ್ನು ಭೂಸ್ವಾಧೀನ ಪಡಿಸಿಕೊಳ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ರೈತರಿಗೆ ಗಮನ ಕೊಡದೆ, ರೈತರನ್ನು ಯಾವುದೇ ರೀತಿಯ ಅವರ ಸಮಸ್ಯೆಯನ್ನು ಕೇಳದೆ ಈಗಾಗಲೇ ನಮಗೆ 6-1 ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ಈ ಒಂದು ನಮ್ಮ ಅತ್ಯಂತ ಕೆಟ್ಟ ಪದ್ಧತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಕೆಡಿಬಿಯ ಒಂದು ವ್ಯವಸ್ಥೆ ಇವತ್ತು ನಮ್ಮ ಗ್ರಾಮದಲ್ಲಿ ಡ್ರೋನ್ ಸರ್ವೆಯನ್ನು ನಡೆಸ್ತಾ ಇತ್ತು. ನಮ್ಮ ರೈತರು ಇದರ ಬಗ್ಗೆ ಹೇಳಿದಾಗ ನಾವೆಲ್ಲ ರೈತರು ಆನೇಕಲ್ ತಾಲೂಕಿನಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ, ಹತ್ತುಬೇಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ. ಇವೆಲ್ಲ ಉಪಯೋಗಿಸ್ಕೊಂಡು ನಮ್ಮ ರೈತರನ್ನ ಒಕ್ಕಲೆಬ್ಸೋದಕ್ಕೆ ಈಗ ನಮ್ಮ ಆನೇಕಲ್ ತಾಲೂಕಿನ ಮಿಕ್ಕ ಗ್ರಾಮಗಳಿಗೆ ಬಂದಿದ್ದಾರೆ. ಮೇಡಹಳ್ಳಿ, ಚಾವಕನಹಳ್ಳಿ, ಹಂದೇನಹಳ್ಳಿ, ಮುತ್ತಾನಲ್ಲೂರು, ಮುತ್ತಾನೂರು, ಅಮಾನಿಕೆರೆ, ಸೊಳ್ಳೆಪುರ ಈ ಗ್ರಾಮಗಳನ್ನೆಲ್ಲ ವಶಪಡಿಸ್ಕೊಂಡು ಆದ್ಮೇಲೆ ಈಗ ಎಷ್ಟು ಎಕರೆ ಸರ್ ಇದು? ಈ ಗ್ರಾಮಗಳಲ್ಲಿ 650 ಎಕರೆ, ಈ 650 ಎಕರೆ ಉಪಯೋಗ ಮಾಡ್ಕೊಂಡಿದ್ದಾರೆ. ನೂತನ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ವೆಗೆ ಬಂದವರ ಡ್ರೋನ್ ಜೊತೆಗೆ ಲ್ಯಾಪ್ಟಾಪ್ ಅನ್ನ ಸುಟ್ಟಾಕಿದ್ದಾರೆ ರೈತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅತ್ತಿ ಬೆಲೆ ಸಮೀಪದ ಹಂದೇನಹಳ್ಳಿ ಬಳಿ ಆಕ್ರೋಶ ವ್ಯಕ್ತವಾಗಿದೆ ರೈತರಿಂದ. ನೋಟಿಸ್ ನೀಡದೆ ಸರ್ವೆಗೆ ಬಂದಿದ್ದಾಗಿ ಗಂಭೀರ ಆರೋಪ ರೈತರು ಮಾಡಿದ್ದಾರೆ. ಕೆಎಡಿಬಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಡ್ರೋನ್ ಸರ್ವೆಗೆ ಮುಂದಾಗಿದ್ರು ಅಧಿಕಾರಿಗಳು, ಅದಕ್ಕೆ ಘೇರಾವ್ ಹಾಕಿದ್ದಾರೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಇಂಟಿಮೇಷನ್ ಇಲ್ಲ, ಯಾವುದೇ ಮಾಹಿತಿ ಕೊಡದೆ ಏಕಾಏಕಿ ಬಂದು ಸರ್ವೆ ಮಾಡ್ತೀವಿ, ಕೈಗಾರಿಕಾ ಪ್ರದೇಶ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಅನ್ನೋದು ರೈತರ ಪ್ರಶ್ನೆ. ಹಾಗಾಗಿ ಡ್ರೋನ್ ತಂದಿದ್ರು, ಲ್ಯಾಪ್ಟಾಪ್ ತಂದಿದ್ರು ಅಧಿಕಾರಿಗಳು. ಆ ಲ್ಯಾಪ್ಟಾಪ್ ಅನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಒಂದು ಅಂದೇನಹಳ್ಳಿ ಹಾಗೂ ಮುತ್ತಾನ ಅಮಾನಿಕೆರೆಯ ಕೆರೆಯನ್ನು ಭೂಸ್ವಾಧೀನ ಪಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ರೈತರಿಗೆ ಗಮನ ಕೊಡದೆ, ರೈತರನ್ನು ಯಾವುದೇ ರೀತಿಯ ಅವರ ಸಮಸ್ಯೆಯನ್ನು ಕೇಳದೆ ಈಗಾಗಲೇ ನಮಗೆ 6-1 ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ಈ ಒಂದು ನಮ್ಮ ಅತ್ಯಂತ ಕೆಟ್ಟ ಪದ್ಧತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ KDBಯ ಒಂದು ವ್ಯವಸ್ಥೆ ಇವತ್ತು ನಮ್ಮ ಗ್ರಾಮದಲ್ಲಿ ಡ್ರೋನ್ ಸರ್ವೆಯನ್ನು ನಡೆಸ್ತಾ ಇತ್ತು. ನಮ್ಮ ರೈತರು ಇದರ ಬಗ್ಗೆ ಹೇಳಿದಾಗ ನಾವೆಲ್ಲ ರೈತರು ಆನೇಕಲ್ ತಾಲೂಕಿನಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ, ಹತ್ತುಬೇಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ. ಇವೆಲ್ಲ ಉಪಯೋಗಿಸ್ಕೊಂಡು ನಮ್ಮ ರೈತರನ್ನ ಒಕ್ಕಲೆಬ್ಸೋದಕ್ಕೆ ಈಗ ನಮ್ಮ ಆನೇಕಲ್ ತಾಲೂಕಿನ ಮಿಕ್ಕ ಗ್ರಾಮಗಳಿಗೆ ಬಂದಿದ್ದಾರೆ. ಮೇಡಹಳ್ಳಿ, ಚಾವಕನಹಳ್ಳಿ, ಅಂದೇನಹಳ್ಳಿ, ಮುತ್ತಾನಲ್ಲೂರು, ಅಮಾನಿಕೆರೆ, ಸೊಳ್ಳ್ಯಾಪುರ ಈ ಗ್ರಾಮಗಳನ್ನೆಲ್ಲ ವಶಪಡಿಸ್ಕೊಂಡು ಆದ್ಮೇಲೆ ಈಗ ಎಷ್ಟು ಎಕರೆ ಸರ್ ಇದು? ಈ ಗ್ರಾಮಗಳಲ್ಲಿ 650 ಎಕರೆ ಉಪಯೋಜನೆ ಮಾಡ್ಕೊಂಡಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.